Good evening, children. Welcome to Suchitra Excellent Classes. Today we have learned Bilingual School Santur Textbook of English for Grade 4, Part 1, Unit 3, Be Smart, Be Safe. Complete explanation and learn some new words. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಸಂತೂರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನ ಭಾಗ 1ರಲ್ಲಿನ 3ನೆಯ ಪಾಠ ಬಿ ಸ್ಮಾರ್ಟ್ ಆ್ಯಂಡ್ ಬಿ ಸೇಫ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಇದರಲ್ಲಿ ನಾನು ವಿಡಿಯೋದ ಕೊನೆಯಲ್ಲಿ ಪಾಠದ ವಿವರಣೆಯ ನಂತರ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಹೇಳ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ, ಸರಿಯಾಗಿ ಬರೆದುಕೊಳ್ಳಿ. ಸರಿನಾ? ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಬಿ ಸ್ಮಾರ್ಟ್, ಬಿ ಸೇಫ್. ರೋಡ್ ಸೇಫ್ಟಿ ಟಿಪ್ಸ್ ಫಾರ್ ಲಿಟಲ್ ಫೀಟ್. ನೋಡಿ, ಬಿ ಸ್ಮಾರ್ಟ್ ಅಂದರೆ ಬುದ್ಧಿವಂತರಾಗಿ ಸುರಕ್ಷಿತರಾಗಿರಿ ಅನ್ನುವಂಥದ್ದು ಪಾಠದ ಹೆಸರು. ರಸ್ತೆಯ ಒಂದು ಸುರಕ್ಷತೆಯ ಬಗ್ಗೆ ಚಿಕ್ಕದಾಗಿರ್ತಕ್ಕಂಥ ಒಂದು ಟಿಪ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಅವುಗಳನ್ನು ಗಮನವಿಟ್ಟು ಕೇಳಿ. ಲೆಟ್ ಅಸ್ ರೀಡ್. ಇಲ್ಲಿ ಒಂದು ಪತ್ರವನ್ನು ಬರೆಯಲಾಗಿದೆ. ವಿತ್ ಬೆಸ್ಟ್ ವಿಶಸ್ ದ ಟ್ರಾಫಿಕ್ ಪೊಲೀಸ್ ಭಾರತ್. ಇವರ ಕಡೆಯಿಂದ ವಿತ್ ಬೆಸ್ಟ್ ವಿಶಸ್ ದ ಟ್ರಾಫಿಕ್ ಪೊಲೀಸ್ ಭಾರತ್ ಇವರ ಕಡೆಯಿಂದ ಇಲ್ಲಿ ಒಂದು ಪತ್ರವನ್ನು ಬರೆಯಲಾಗಿದೆ. ಏನಪ್ಪ ಅಂದರೆ, ಡಿಯರ್ ಚಿಲ್ಡ್ರನ್, ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ತೆ. ಹೌ ಆರ್ ಯು ಆಲ್? ಐ ಆಮ್ ಶ್ಯೂರ್ ಯು ಆರ್ ಹ್ಯಾಪಿ ಆ್ಯಂಡ್ ಸೇಫ್ ಆ್ಯಂಡ್ ಎಂಜಾಯಿಂಗ್ ಸ್ಕೂಲ್. ನಮಸ್ಕಾರ ಎಲ್ಲರಿಗೂ. ನೀವೆಲ್ಲರೂ ಹೇಗಿದ್ದೀರಾ? ನನಗೆ ಗೊತ್ತು, ನನಗೆ ಖಚಿತವಾಗಿ ಹೇಳ್ತೀನಿ, ನೀವೆಲ್ಲರೂ ಸಂತೋಷವಾಗಿ ಸುರಕ್ಷಿತವಾಗಿ ಆನಂದದಾಯಕದಿಂದ ಶಾಲೆಯಲ್ಲಿದ್ದೀರಿ. Some of you reach school on foot, some by bicycle and others by bus. ನೀವೆಲ್ಲರೂ ಕೆಲವೊಂದಿಷ್ಟು ಜನ ಏನು ಮಾಡ್ತೀರಪ್ಪ ಅಂದರೆ, ಶಾಲೆಗೆ ಹೇಗೆ ಹೋಗ್ತೀರಾ ಅಂದರೆ ನಡೆದುಕೊಂಡು ಹೋಗ್ತೀರಾ, ಕೆಲವೊಂದಿಷ್ಟು ಜನ ಸೈಕಲ್ ಮೇಲೆ ಹೋಗ್ತೀರಾ, ಕೆಲವೊಂದಿಷ್ಟು ಜನ ಬಸ್ ಮೂಲಕ ಹೋಗ್ತೀರಾ ಅಲ್ವಾ ಅಂತ ಕೇಳ್ತಾರೆ. ಯು ಮೇ ಹ್ಯಾವ್ ನೋಟಿಸ್ಡ್ ದ್ಯಾಟ್ ದೇರ್ ಈಸ್ ಆಫನ್ ಎ ಲಾಟ್ ಆಫ್ ಟ್ರಾಫಿಕ್ ಆನ್ ರೋಡ್ಸ್. ನೀವು ಗಮನಿಸಿದ್ದೀರಾ? ಏನಪ್ಪ ಅಂದರೆ, ನೋಡಿ, ಪದೇ ರಸ್ತೆಯಲ್ಲಿ ನೀವು ಹೋಗುವಾಗ ಏನನ್ನು ಗಮನಿಸಿದ್ದೀರಾ ಅಂದರೆ, ಬಹಳಷ್ಟು ರಸ್ತೆಯಲ್ಲಿ ಗಾಡಿಗಳು ಅಂದರೆ ವಾಹನಗಳು ತಿರುಗುತ್ತಿರುವುದನ್ನು ನೀವು ನೋಡಿರ್ತೀರ. ರೋಡ್ಸ್ ಕ್ಯಾನ್ ಬಿ ಬ್ಯುಸಿ ಆ್ಯಂಡ್ ಅಟ್ ಟೈಮ್ಸ್ ಡೇಂಜರಸ್. ನೋಡಿ, ರಸ್ತೆಗಳು ಯಾವಾಗಲೂ ಏನಾಗಿರ್ತವೆ? ಬ್ಯುಸಿ ಅಂದರೆ ಕಾರ್ಯನಿರತವಾಗಿರ್ತವೆ. ಅಂದರೆ ರಸ್ತೆ ಖಾಲಿ ಇರೋದಿಲ್ಲ ಅಲ್ವಾ? ಯಾವಾಗಲೂ ವಾಹನಗಳು ಓಡಾಡ್ತಾ ಇರ್ತವೆ. ಇದು ತುಂಬ ಡೇಂಜರಸ್, ಅಪಾಯಕಾರಿ. ವಿ ದ ಟ್ರಾಫಿಕ್ ಪೊಲೀಸ್ ಆರ್ ಹಿಯರ್ ಟು ಕೀಪ್ ಯು ಸೇಫ್ ಆನ್ ದ ರೋಡ್ಸ್. ಸೊ ವಿ ವಾಂಟ್ ಟು ಶೇರ್ ಸಮ್ ಇಂಪಾರ್ಟೆಂಟ್ ಸೇಫ್ಟಿ ಟಿಪ್ಸ್ ಟು ಹೆಲ್ಪ್ ಯು ಸ್ಟೇ ಸೇಫ್ ವೈಲ್ ವಾಕಿಂಗ್ ಆನ್ ಆರ್ ಕ್ರಾಸಿಂಗ್ ದ ಸ್ಟ್ರೀಟ್ಸ್. ನೋಡಿ, ನಾವು ಟ್ರಾಫಿಕ್ ಪೊಲೀಸ್ ಇರ್ತೀವಲ್ಲ, ಸಂಚಾರಿ ಪೊಲೀಸರು, ನಾವೇನು ಮಾಡ್ತೀವಪ್ಪ ಅಂದರೆ, ನಿಮ್ಮನ್ನೆಲ್ಲ ಸೇಫಾಗಿ ರಸ್ತೆಯಲ್ಲಿ ನಾವು ದಾಟುವಂತೆ ನೋಡಿಕೊಳ್ಳುತ್ತೇವೆ. ಹಾಗೆ ನಾವೇನು ಮಾಡ್ತೀವಪ್ಪ ಅಂದರೆ, ಇಲ್ಲಿ ಈ ಪಾಠದಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಸುರಕ್ಷತೆಯ ಟಿಪ್ಸ್ಗಳನ್ನು ನಾನಿಲ್ಲಿ ಹೇಳ್ತೀನಿ. ಅವೆಲ್ಲವುಗಳು ನಿಮಗೆ ಸೇಫಾಗಿ ಇರಲಿಕ್ಕೆ ಸಹಾಯ ಮಾಡ್ತವೆ. ಅರ್ಥ ಆಯ್ತಾ? ಸೇಫಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಾಕಿಂಗ್ ಮಾಡಲಿಕ್ಕೆ, ಹಾಗೆ ರೋಡನ್ನು ಕ್ರಾಸ್ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡ್ತವೆ. ಬೈ ಫಾಲೋಯಿಂಗ್ ದೀಸ್ ಸಿಂಪಲ್ ರೂಲ್ಸ್ ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ಸೇಫ್ ಆ್ಯಂಡ್ ಹೆಲ್ಪ್ ಅಸ್ ಕೀಪ್ ದ ರೋಡ್ಸ್ ಆಕ್ಸಿಡೆಂಟ್ ಫ್ರೀ. ನೋಡಿ, ಆದರೆ ಇವೆಲ್ಲವುಗಳನ್ನು ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಈ ಸಿಂಪಲ್ ರೂಲ್ಗಳನ್ನು ನೀವೆಲ್ಲರೂ ನಿಮ್ಮಷ್ಟಕ್ಕೆ ನೀವು ಫಾಲೋ ಮಾಡೋದ್ರಿಂದ ನೀವು ಸೇಫಾಗಿರ್ತೀರಾ. ಅರ್ಥ ಆಯ್ತಾ? ಯಾವುದೇ ಆಕ್ಸಿಡೆಂಟ್ಗಳು ಆಗೋದಿಲ್ಲ ಅಂತ ಇಲ್ಲಿ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ. ಟ್ರಾಫಿಕ್ ಪೊಲೀಸ್ ಅಂದರೆ ಸಂಚಾರಿ ಪೊಲೀಸರು. ಲೆಟ್ ಅಸ್ ವರ್ಕ್ ಟುಗೆದರ್ ಟು ಮೇಕ್ ಅವರ್ ರೋಡ್ಸ್ ಸೇಫರ್ ಫಾರ್ ಎವ್ರಿ ಒನ್. ನೀವೆಲ್ಲರೂ ಕೂಡ ನಿಮಗೆ ಈಗ ನಾವು ಹೇಳ್ತಕ್ಕಂತಹ ಈ ಒಂದು ಸೇಫ್ ರೂಲ್ಸ್ ಏನಿದೆ ಅಲ್ವಾ, ಅವುಗಳನ್ನು ನೀವೇನು ಮಾಡಬೇಕು? ಸೇಫ್ಟಿ ರೂಲ್ಸನ್ನು
ಎಲ್ಲರೂ ಒಟ್ಟಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಏನು ಮಾಡಬೇಕು, ಇವುಗಳನ್ನು ಫಾಲೋ ಮಾಡಬೇಕು. ಅಂದಾಗ ಅಪಘಾತಗಳನ್ನು ತಡೆಯಲು ಸಾಧ್ಯ ಅಂತ ಇಲ್ಲಿ ಸಂಚಾರಿ ಪೊಲೀಸ್ ವಿತ್ ದ ಬೆಸ್ಟ್ ವಿಶಸ್ ದ ಟ್ರಾಫಿಕ್ ಪೊಲೀಸ್ ಭಾರತ್ ಇವರು ಹೇಳ್ತಾರೆ. ಇನ್ನು ಮೊದಲನೇ ಒಂದು ನಿಯಮ ಏನು ಹೇಳ್ತದಂದ್ರೆ ನೋಡಿ, ರೂಲ್ 1 ಮೊದಲನೆಯ ನಿಯಮ, ಆಲ್ವೇಸ್ ಯೂಸ್ ದ ಜಿಬ್ರಾ ಕ್ರಾಸಿಂಗ್. ಯಾವಾಗಲೂ ನಾವು ಈ ಜಿಬ್ರಾ ಪಟ್ಟಿಯನ್ನು ಏನು ಮಾಡಬೇಕು, ಉಪಯೋಗಿಸಬೇಕು ಅಂತ ಹೇಳ್ತದೆ. ಏನಪ್ಪ ರೂಲ್ಸ್ ನೋಡಿ, ವೆನ್ ಯು ನೀಡ್ ಟು ಕ್ರಾಸ್ ದ ರೋಡ್ ಲುಕ್ ಫಾರ್ ಎ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಿಪ್ ವಿಚ್ ಈಸ್ ನೌನ್ ಆ್ಯಸ್ ಜಿಬ್ರಾ ಕ್ರಾಸಿಂಗ್. ನೋಡಿ, ನೀವು ಯಾವಾಗ ನಿಮಗೆ ಅವಶ್ಯಕತೆ ಇರ್ತದಲ್ಲ ರೋಡ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದಾಟಬೇಕಂದ್ರೆ ನೀವೇನು ಮಾಡಬೇಕು, ಈ ಜಿಬ್ರಾ ಪಟ್ಟಿಯನ್ನು, ಬಿಳಿ ಮತ್ತು ಕಪ್ಪು ಬಿಳಿ ಪಟ್ಟಿಯನ್ನು ನೀವೇನು ಮಾಡಬೇಕು, ನೋಡಬೇಕು, ಗಮನಿಸಬೇಕು ಎಲ್ಲಿದೆ ಅಂತ. ಆಗ ಅದರ ಮೂಲಕ ನೀವೇನು ಮಾಡಬೇಕು, ಲುಕ್ ರೈಟ್ ಆ್ಯಂಡ್ ದೆನ್ ಲೆಫ್ಟ್ ಅಗೇನ್ ರೈಟ್ ಟು ಎನ್ಶ್ಯೂರ್ ದ್ಯಾಟ್ ನೋ ವೆಹಿಕಲ್ಸ್ ಆರ್ ಕಮಿಂಗ್. ನೋಡಿ, ನೀವು ಎಡಗಡೆ ಮತ್ತು ಬಲಗಡೆ ನೋಡಿಕೊಂಡು ಮರಳಿ ಮತ್ತು ರೈಟ್ ಕಡೆ ನೋಡಿಕೊಂಡು ಏನು ಮಾಡಬೇಕಪ್ಪ ಅಂದರೆ ನೀವು ನಿಧಾನವಾಗಿ ವಾಹನಗಳ ಬರೋದನ್ನು ನೋಡಿಕೊಂಡು ನಿಧಾನವಾಗಿ ದಾಟಬೇಕು. ಕ್ರಾಸ್ ಓನ್ಲಿ ವೆನ್ ಇಟ್ಸ್ ಸೇಫ್. ರಸ್ತೆಯಲ್ಲಿ ವಾಹನಗಳು ಎಡಗಡೆ ಬಲಗಡೆ ನೋಡಿಕೊಂಡೇ ನೀವೇನು ಮಾಡಬೇಕು, ಈ ಜಿಬ್ರಾ ಪಟ್ಟಿಯ ಮೂಲಕ ನಿಧಾನವಾಗಿ ಸಾಗಬೇಕು. ಅದು ನಿಮಗೆ ಸುರಕ್ಷತೆ ಅಂತ ಈ ರೂಲ್ಸ್ ಹೇಳ್ತದೆ. ರೂಲ್ 2 ಫಾಲೋ ದ ಟ್ರಾಫಿಕ್ ಲೈಟ್ಸ್. ನೋಡಿ, ಎರಡನೆಯ ನಿಯಮ ಏನು ಹೇಳ್ತದೆ ಅಂದ್ರೆ, ಇಲ್ಲಿ ಕಾಣ್ತಿರ್ತಕ್ಕಂಥ ಟ್ರಾಫಿಕ್ ರೂಲ್ಸ್ ಇದೆ ಅಲ್ವಾ, ಟ್ರಾಫಿಕ್ ಲೈಟ್ಸ್ ಹಳದಿ, ಕೆಂಪು, ಹಸಿರು ಇವುಗಳನ್ನು ನೀವು ಗಮನಿಸಬೇಕು ಅಂತ ಹೇಳ್ತಾರೆ. ಏನಪ್ಪ ಇವುಗಳನ್ನ ನೀವು ಫಾಲೋ ಮಾಡಬೇಕು, ಹಿಂಬಾಲಿಸಬೇಕು ಅಂತ ಹೇಳ್ತಾರೆ. ಏನಂದರೆ, ಟ್ರಾಫಿಕ್ ಲೈಟ್ಸ್ ಆರ್ ಇನ್ಸ್ಟಾಲ್ಡ್ ಆನ್ ವೆರಿ ಬ್ಯೂಸಿ ರೋಡ್ಸ್ ಟು ರೆಗ್ಯುಲೇಟ್ ಮೂಮೆಂಟ್. ಅಂದರೆ ಈ ಟ್ರಾಫಿಕ್ ಲೈಟ್ಗಳು ಯಾಕೆ ಇವುಗಳನ್ನ ಹಾಕಿರ್ತಾರಂದರೆ, ಬ್ಯುಸಿ ರೋಡ್ಸ್ ಇರ್ತಾವಲ್ವ, ಅಂದರೆ ಸಾಕಷ್ಟು ವಾಹನಗಳು ತಿರುಗಾಡುವಂಥ ರಸ್ತೆಗಳು, ಹೌದಾ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ರೆಗ್ಯುಲೇಟ್ ಮೀನ್ಸ್ ಕಂಟ್ರೋಲ್, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಲೈಟ್ಗಳ ಬಳಕೆಯನ್ನು ಮಾಡ್ತಾರೆ. ವೇಟ್ ಫಾರ್ ದ ಪೆಡೆಸ್ಟ್ರಿಯನ್ ಸಿಗ್ನಲ್ ಟು ಟರ್ನ್ ಗ್ರೀನ್ ಬಿಫೋರ್ ಕ್ರಾಸಿಂಗ್. ನೋಡಿ, ನೀವೇನು ಮಾಡಬೇಕಪ್ಪ ಅಂದ್ರೆ ಆ ಒಂದು ಲೈಟ್ ಇರ್ತಾವಲ್ವ, ಕೆಂಪು, ಹಸಿರು, ಹಳದಿ, ಅವುಗಳು ಹಸಿರು ಬಣ್ಣಕ್ಕೆ ತಿರುಗುವವರೆಗೂ ನಾವೇನು ಮಾಡಬೇಕು, ನಿಂದಿರಬೇಕು. ಅರ್ಥ ಆಯ್ತಾ? ಗ್ರೀನ್ ಸಿಗ್ನಲ್ ಕೊಟ್ಟಾಗ ಮಾತ್ರ ನೀವೇನು ಮಾಡಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೋಗಬೇಕು. ನೆವರ್ ರನ್ ಅಕ್ರಾಸ್ ದ ರೋಡ್, ಇಟ್ಸ್ ಸೇಫರ್ ಟು ವಾಕ್ ಕಾಮ್ಲಿ. ನೀವೇನು ಮಾಡಬೇಕಪ್ಪ ಅಂದರೆ ರಸ್ತೆಯಲ್ಲಿ ಓಡಬಾರ್ದು. ನೆವರ್ ರನ್, ಓನ್ಲಿ ಕಾಮ್ ಆಗಿ ವಾಕ್ ಮಾಡಿಕೊಂಡು ಹೋಗಬೇಕು, ಓಡ್ತಾ ಹೋಗಬಾರ್ದು. ವಾಹನಗಳು ವೇಗವಾಗಿ ಬರ್ತಾ ಇರ್ತವೆ, ಅದನ್ನು ಸಿಗ್ನಲ್ಗಳನ್ನು ನೋಡದೆ ನೀವು ದಾಟಿ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ, ಆಕ್ಸಿಡೆಂಟ್ಗಳು ಆಗ್ತವೆ. ಅದಕ್ಕೋಸ್ಕರ ನೀವು ನಿಧಾನವಾಗಿ ಸಿಗ್ನಲ್ಗಳನ್ನು ಗಮನಿಸಿ ಅರ್ಥ ಮಾಡಿಕೊಂಡು ಏನು ಮಾಡಬೇಕು, ಸಮಾಧಾನವಾಗಿ ನಡೀತಾ ಹೋಗಬೇಕು, ಓಡಬಾರ್ದು. ರಸ್ತೆಯನ್ನು ಅಕ್ರಾಸ್ ಅಂದರೆ ಅಡ್ಡವಾಗಿ ಓಡ್ತಾ ಹೋಗಬಾರ್ದು. ಅರ್ಥ ಆಯ್ತಾ? ನಿಧಾನವಾಗಿ ನಡೆದುಕೊಂಡು ಹೋಗ್ತಾ ಇರಬೇಕು. ಇನ್ನು ನೆಕ್ಸ್ಟ್ 3ನೇ ರೂಲ್ ಏನು ಹೇಳ್ತಪ್ಪ ಅಂದ್ರೆ, ವಾಕ್ ಆನ್ ದ ಫುಟ್ಪಾತ್ಸ್. ನೋಡಿ, ನೀವೇನು ಮಾಡಬೇಕು, ಇಲ್ಲಿ ರೋಡ್ ಪಕ್ಕದಲ್ಲಿ ಫುಟ್ಪಾತ್ಗೆ ಸ್ವಲ್ಪ ಸ್ಥಳವನ್ನು ಬಿಟ್ಟಿರ್ತಾರೆ ಅಲ್ವಾ, ಆ ಸ್ಥಳದಲ್ಲಿ ನೀವು ನಡೀತಾ ಹೋಗಬೇಕು ಅಂತ ಹೇಳ್ತಾರೆ. ರಸ್ತೆಯ ಮೇಲೆ ನಡಿಬಾರ್ದು, ಪಕ್ಕದಲ್ಲಿರ್ತಕ್ಕಂಥ ಫುಟ್ಪಾತ್ ಮೀನ್ಸ್ ಪಕ್ಕದಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಕಾಲುದಾರಿ ಅಂತ ಮಾಡಿರ್ತಾರೆ, ಅದರಲ್ಲಿ ನೀವು ನಡೀತಾ ಹೋಗಬೇಕು. ಫುಟ್ಪಾತ್ಸ್ ಆರ್ ಮೀನ್ಟ್ ಫಾರ್ ಪೆಡೆಸ್ಟ್ರಿಯನ್ಸ್ ಓನ್ಲಿ. ಪೆಡೆಸ್ಟ್ರಿಯನ್ಸ್ ಮೀನ್ಸ್ ಪಾದಚಾರಿಗಳು, ನಡೀತಾ ಹೋಗುವವರಿಗೆ ಮಾತ್ರ ಅಲ್ಲಿ ಸ್ಥಳ ಇರ್ತದೆ. ಆಲ್ವೇಸ್ ವಾಕ್ ಆನ್ ದ್ಯಾಮ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಮೂವಿಂಗ್ ವೆಹಿಕಲ್ಸ್. ನೋಡಿ, ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಯಾವಾಗಲೂ ನಡೀತಾ ಹೋಗಬೇಕು. ಹಾಗೆ ವಾಹನಗಳನ್ನು ಅಲ್ಲಿ ನಿಂದ್ರಿಸಿ ಸಾವಕಾಶವಾಗಿ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇರ್ತದೆ ಫುಟ್ಪಾತ್ನಲ್ಲಿ. ವಾಕ್ ಆನ್ ದ ಫುಟ್ಪಾತ್. ನೋಡಿ, ಮೊದಲನೇ ರೂಲ್ ಏನಪ್ಪ ಅಂದ್ರೆ, ಆಲ್ವೇಸ್ ಯೂಸ್ ದ ಜಿಬ್ರಾ ಕ್ರಾಸಿಂಗ್. ಸೆಕೆಂಡ್ ಒನ್, ಫಾಲೋ ದ ಟ್ರಾಫಿಕ್ ಲೈಟ್ಸ್. ಥರ್ಡ್ ಒನ್, ವಾಕ್ ಆನ್ ಫುಟ್ಪಾತ್ಸ್. ನೆಕ್ಸ್ಟ್ 4th ಒನ್ ಏನು ಹೇಳ್ತದೆ ಅಂದ್ರೆ, ಹೋಲ್ಡ್ ಆ್ಯನ್ ಅಡಲ್ಟ್ಸ್ ಹ್ಯಾಂಡ್. ನೋಡಿ, 4ನೇದು ಹೋಲ್ಡ್ ಆ್ಯನ್ ಅಡಲ್ಟ್ಸ್ ಹ್ಯಾಂಡ್. ವಯಸ್ಕರ ಕೈಗಳನ್ನು ನೀವು ಹಿಡ್ಕೊಂಡು ರಸ್ತೆಯನ್ನು ದಾಟಬೇಕು. ಅರ್ಥ ಆಯ್ತಾ? ಅಡಲ್ಟ್ ಮೀನ್ಸ್ ವಯಸ್ಕರರು. ಇಫ್ ಯು ಆರ್ ವಾಕಿಂಗ್ ನಿಯರ್ ದ ರೋಡ್, ಆಲ್ವೇಸ್ ಹೋಲ್ಡ್ ಆ್ಯನ್ ಅಡಲ್ಟ್ಸ್ ಹ್ಯಾಂಡ್ ಎಸ್ಪೆಷಲಿ ವೈಲ್ ಕ್ರಾಸಿಂಗ್ ದ ರೋಡ್. ನೋಡಿ,
ಒಂದು ವೇಳೆ ನೀವು ರಸ್ತೆಯ ಸಮೀಪದಲ್ಲಿ ಹೋಗಬೇಕಾಗಿದ್ದರೆ ನಿಮ್ಮ ಒಂದು ಜೊತೆ ಇರ್ತಕ್ಕಂಥ ದೊಡ್ಡವರ ಕೈಯನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ಏನು ಮಾಡಬೇಕು ರಸ್ತೆಯನ್ನು ದಾಟಬೇಕು. ಸ್ಪೆಷಲಿ ರಸ್ತೆಯನ್ನು ನೀವು ದಾಟುವಾಗಲಂತೂ ಕೈ ಹಿಡ್ಕೊಂಡೇ ದಾಟಬೇಕು. ನೀವು ಒಬ್ಬರೇ ಓಡಬಾರ್ದು. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ 5th ರೂಲ್ಸ್, ಯೂಸ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಇನ್ ದ ಡಾರ್ಕ್. ನೋಡಿ, ಯೂಸ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಅಂದರೆ ನೀವು ನಿಮ್ಮ ಬಟ್ಟೆಯ ಮೇಲೆ, ನಿಮ್ಮ ಬ್ಯಾಗ್ ಮೇಲೆ ಒಂದೇನು ಮಾಡಬೇಕು, ರಿಫ್ಲೆಕ್ಟ್ ಆಗ್ತಕ್ಕಂಥ, ಪ್ರತಿಫಲನ ಕೊಡ್ತಕ್ಕಂಥ ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಳ್ಬೇಕು. ಯಾಕಂದರೆ ನೈಟ್ ಟೈಮಲ್ಲಿ ಲೈಟ್ ಬಿಟ್ಟಾಗ ಏನಾಗ್ತದೆ, ಅದರ ಮೇಲೆ ಫೋಕಸ್ ಆಗಿ ಅವು ಕಾಣಿಸ್ತವ, ಹೊಳಿತವ. ಆಗ ಅಲ್ಲಿ ಯಾರೋ ಇದ್ದಾರೆ ಅನ್ನೋ ಸೂಚನೆ ವಾಹನ ಚಾಲಕರಿಗೆ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಇದು ಕೂಡ ಒಂದು ಒಳ್ಳೆಯ ಟಿಪ್ ಅಲ್ವಾ? ಇಫ್ ಯು ಆರ್ ವಾಕಿಂಗ್ ಆನ್ ದ ರೋಡ್ ಇನ್ ದ ಈವ್ನಿಂಗ್, ಸಂಜೆ ಹೊತ್ತು ನೀವು ಯಾವಾಗ ನಡೀತಾ ಹೋಗ್ತಿರ್ತೀರಲ್ವ, ಆವಾಗ ಸ್ಟಿಕ್ ಸಮ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಆನ್ ಯುವರ್ ಕ್ಲಾತ್ಸ್. ನೀವೇನು ಮಾಡಬೇಕು, ನಿಮ್ಮ ಬಟ್ಟೆಯ ಮೇಲೆ ಏನು ಮಾಡಬೇಕು, ಕೆಲವೊಂದಿಷ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಮಿಂಚು ಪಟ್ಟಿಗಳು, ಆ ಥರ ಏನು ಮಾಡಬೇಕು, ಹೊಳಿತಿರ್ತಕ್ಕಂಥ ಲೈಟ್ ಫೋಕಸ್ಗೆ ಹೊಳಿತಿರ್ತಕ್ಕಂಥ ಸ್ಟಿಕ್ಕರ್ಗಳನ್ನು ನೀವೇನು ಮಾಡಬೇಕು, ನಿಮ್ಮ ಬ್ಯಾಗ್ಗಳಿಗೆ ಅಥವಾ ನಿಮ್ಮ ಬಟ್ಟೆಯ ಮೇಲೆ ಹಚ್ಕೊಂಡ್ರೆ ರಸ್ತೆ ಮೇಲೆ ತಿರುಗಾಡುವಾಗ ಅವು ಲೈಟ್ಗಳಿಗೆ ಏನು ಮಾಡ್ತವೆ, ಹೊಳಿತವ. ಸೊ ದ್ಯಾಟ್ ದ ಡ್ರೈವರ್ಸ್ ಕ್ಯಾನ್ ಸಿ ಯುವರ್ ಕ್ಲಿಯರ್ಲಿ. ಅವ್ರನ್ನ ಏನು ಮಾಡ್ತಾರೆ, ಡ್ರೈವರ್ಗಳು ಲೈಟನ್ನು ಬಿಟ್ಟಾಗ ಅವು ಕಾಣಿಸಿದಾಗ ಏನಾಗ್ತದೆ, ಇಲ್ಲಿ ಯಾರೋ ವ್ಯಕ್ತಿ ಇದ್ದಾರೆ ಅನ್ನೋದು ಅವರಿಗೆ ಈಸಿಯಾಗಿ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ 6th ರೂಲ್ಸ್ ಆ್ಯಂಡ್ ಲಾಸ್ಟ್ ರೂಲ್ ಏನಪ್ಪ, ಬಿ ಅಲರ್ಟ್. ಯಾವಾಗಲೂ ಹುಷಾರಾಗಿರಿ ಅಂತ ಹೇಳ್ತಾರೆ. ಡು ನಾಟ್ ಪ್ಲೇ ಆರ್ ಗೆಟ್ ಡಿಸ್ಟ್ರಾಕ್ಟೆಡ್ ನಿಯರ್ ರೋಡ್ಸ್. ಆಲ್ಸೋ ಅವಾಯ್ಡ್ ಯೂಸಿಂಗ್ ಹೆಡ್ಫೋನ್ಸ್ ಆರ್ ಮೊಬೈಲ್ ಫೋನ್ಸ್ ವೈಲ್ ವಾಕಿಂಗ್ ನಿಯರ್ ಟ್ರಾಫಿಕ್. ದೀಸ್ ಕ್ಯಾನ್ ಡಿಸ್ಟ್ರಾಕ್ಟ್ ಯು ಫ್ರಾಮ್ ಟ್ರಾಫಿಕ್ ಸೌಂಡ್ಸ್. ನೋಡಿ, ಡು ನಾಟ್ ಪ್ಲೇ ಏನು ಮಾಡಬೇಕಪ್ಪ ಅಂದರೆ, ನೀವು ರಸ್ತೆಯನ್ನು ದಾಟುವಾಗ ಏನು ಮಾಡಬಾರ್ದು ಅಂದರೆ, ನೀವು ಹೆಡ್ಫೋನನ್ನು ಹಾಕ್ಕೋಬಾರ್ದು. ಅರ್ಥ ಆಯ್ತಾ? ಹೆಡ್ಫೋನ್ ಹಾಕ್ಕೊಂಡಿರೋದ್ರಿಂದ ಏನಾಗ್ತದೆ, ನಿಮಗೆ ವಾಹನಗಳ ಸೌಂಡ್ ಏನಾಗೋದಿಲ್ಲ, ಕೇಳಿಸೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಮನಸ್ಸು ಚಂಚಲವಾಗ್ತದೆ. ಡಿಸ್ಟ್ರಾಕ್ಟ್ ಮೀನ್ಸ್ ಚಂಚಲವಾಗುವುದು. ರಸ್ತೆಯ ಮೇಲೆ ನೀವು ತಿರುಗಾಡುವಾಗ ಇವೆಲ್ಲವುಗಳನ್ನು ನೋಡಿ, ಇಲ್ಲಿ ಒಂದು ಮಗು ಏನು ಮಾಡ್ತಾ ಇದ್ದಾನೆ, ಹೆಡ್ಫೋನ್ ಹಾಕ್ಕೊಂಡು ರಸ್ತೆಯ ಮೇಲೆ ದಾಟ್ತಾ ಇದ್ದಾನೆ. ವಾಹನಗಳು ಬರ್ತಾ ಇರ್ತವೆ, ಅದು ಅವ್ರು ಹಾರ್ನ್ ಮಾಡಿದ್ದು ನಿಮಗೆ ಕೇಳಿಸೋದಿಲ್ಲ. ಅವುಗಳನ್ನ ಅವಾಯ್ಡ್ ಮಾಡಬೇಕು, ದೂರ ಮಾಡಬೇಕು. ಅರ್ಥ ಆಯ್ತಾ? ವೈಲ್ ವಾಕಿಂಗ್ ನಿಯರ್ ಟ್ರಾಫಿಕ್. ನೋಡಿ, ನಿಯರ್ ಟ್ರಾಫಿಕ್ ಇದ್ದಾಗ, ಸಮೀಪ ಇದ್ದಾಗ, ಟ್ರಾಫಿಕ್ ಸಮೀಪ ನಾವಿದ್ದಾಗ ಅವುಗಳನ್ನ ಫೋನ್ಗಳನ್ನು ಮತ್ತು ಹೆಡ್ಫೋನ್ಗಳನ್ನ ಅವಾಯ್ಡ್ ಮಾಡಬೇಕು. ದೀಸ್ ಕ್ಯಾನ್ ಡಿಸ್ಟ್ರಾಕ್ಟ್ ಯು ಫ್ರಮ್ ಟ್ರಾಫಿಕ್ ಸೌಂಡ್ಸ್. ನೀವು ಮಾತ್ರ ಏನು ಮಾಡಬೇಕು, ಅವುಗಳನ್ನು, ನಿಮ್ಮ ಮನಸ್ಸನ್ನು ಚಂಚಲ ಮಾಡಬಾರ್ದು. ರಸ್ತೆಯನ್ನು ದಾಟುವಾಗ ನಿಧಾನವಾಗಿ ಪ್ರಜ್ಞೆಯಿಂದ ಏನು ಮಾಡಬೇಕು, ಎಡಗಡೆ ಬಲಗಡೆ ನೋಡಿಕೊಂಡು ನಿಧಾನವಾಗಿ ದಾಟಬೇಕು. ರಸ್ತೆಯನ್ನು ದಾಟಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹುಷಾರಾಗಿ ಹೋಗಬೇಕು. ಅರ್ಥ ಆಯ್ತಾ? ಬಿ ಅಲರ್ಟ್. ನೋಡಿ, ಒಟ್ಟು 6 ರೂಲ್ಗಳನ್ನು ಇಲ್ಲಿ ಹೇಳಲಾಗಿದೆ. ಫಸ್ಟ್ ಒನ್, ಆಲ್ವೇಸ್ ಯೂಸ್ ದ ಜಿಬ್ರಾ ಕ್ರಾಸಿಂಗ್. ಸೆಕೆಂಡ್ ಒನ್, ಫಾಲೋ ದ ಟ್ರಾಫಿಕ್ ಲೈಟ್ಸ್. ವಾಕ್ ಆನ್ ದ ಫುಟ್ಪಾತ್. ನೆಕ್ಸ್ಟ್ 4th ಒನ್, ಹೋಲ್ಡ್ ಆ್ಯನ್ ಅಡಲ್ಟ್ಸ್ ಹ್ಯಾಂಡ್. 5th ಒನ್, ಯೂಸ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಇನ್ ದ ಡಾರ್ಕ್. ನೆಕ್ಸ್ಟ್, ಬಿ ಅಲರ್ಟ್. ಅರ್ಥ ಆಯ್ತಾ? ಇವೆಲ್ಲವುಗಳು ಟ್ರಾಫಿಕ್ ರೂಲ್ಸ್ ಆಗಿವೆ. ಇವುಗಳನ್ನು ನೀವು ಫಾಲೋ ಮಾಡಿದರೆ ಯಾವುದೇ ರೀತಿಯ ಅಪಘಾತಗಳು ಆಗುವುದಿಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಏನು ಮಾಡಿ, ಇವುಗಳನ್ನು ನೀವು ತಿಳಿದುಕೊಳ್ಳಿ. ನಿಮ್ಮ ಪರಿಚಯಸ್ಥರಿಗೂ, ಹಾಗೆ ನೀವು ರಸ್ತೆ ದಾಟುವಾಗ ಬೇರೆಯವರಿಗೂ ಕೂಡ ಇವುಗಳನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ನಿಮ್ಮ ಮನೆಯವರಿಗೂ ತಿಳಿಸಿ, ಹೇಳಿ. ಅರ್ಥ ಆಯ್ತಾ? ಅಪಘಾತಗಳನ್ನು ಕಡಿಮೆ ಮಾಡಿ. ಇಲ್ಲಿಗೆ ಪಾಠದ ಸಂಪೂರ್ಣ ವಿವರಣೆ ಮುಕ್ತಾಯ ಆಯಿತು. ಇನ್ನು ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳನ್ನು ನಾವೇನು ಮಾಡೋಣ, ಈಗ ತಿಳಿಯುತ್ತಾ ಹೋಗೋಣ. ಬಿ ಸ್ಮಾರ್ಟ್, ಬಿ ಸೇಫ್. ನ್ಯೂ ವರ್ಡ್ಸ್. ಸ್ಮಾರ್ಟ್ ಬುದ್ಧಿವಂತ, ಸೇಫ್ ಸುರಕ್ಷಿತ, ರೋಡ್ ರಸ್ತೆ, ಸೇಫ್ಟಿ ಸುರಕ್ಷತೆ, ಟಿಪ್ಸ್ ಸಲಹೆಗಳು, ಲಿಟಲ್ ಚಿಕ್ಕ, ಫೀಟ್ ಪಾದಗಳು, ಚಿಲ್ಡ್ರನ್ ಮಕ್ಕಳು, ಶ್ಯೂರ್ ಖಚಿತವಾಗಿ, ಹ್ಯಾಪಿ ಸಂತೋಷ, ಎಂಜಾಯಿಂಗ್ ಸಂತೋಷಪಡು, ರೀಚ್ ತಲುಪು, ಸ್ಕೂಲ್ ಶಾಲೆ, ಫೂಟ್ ಪಾದ, ಬೈಸಿಕಲ್ ಸೈಕಲ್, ಬಸ್ ನೋಟಿಸ್ಡ್ ಗಮನಿಸಿದ, ಆಫನ್ ಪದೇ ಪದೇ, ಲಾಟ್ ಬಹಳ, ಟ್ರಾಫಿಕ್ ವಾಹನ ಓಡಾಟ, ಬ್ಯೂಸಿ ಕಾರ್ಯನಿರತ, ಡೇಂಜರಸ್
ಅಪಾಯಕಾರಿ, ಹೆಲ್ಪ್ ಸಹಾಯ, ಸ್ಟ್ರೀಟ್ಸ್ ರಸ್ತೆ, ರೂಲ್ಸ್ ನಿಯಮಗಳು, ಯುವರ್ ಸೆಲ್ಫ್ ನಿಮ್ಮಷ್ಟಕ್ಕೆ, ಆಕ್ಸಿಡೆಂಟ್ ಅಪಘಾತ, ಎವ್ರಿವನ್ ಪ್ರತಿಯೊಬ್ಬರು, ಕೇರ್ಫುಲ್ ಎಚ್ಚರಿಕೆಯಿಂದ, ಆಲ್ವೇಸ್ ಯಾವಾಗಲೂ, ಯೂಸ್ ಉಪಯೋಗ, ನೀಡ್ ಅವಶ್ಯಕತೆ, ಸ್ಟ್ರಿಪ್ ಪಟ್ಟಿ, ವೆಹಿಕಲ್ಸ್ ವಾಹನಗಳು, ರೆಗ್ಯುಲೇಟ್ ನಿಯಂತ್ರಿಸಲು, ಪೆಡೆಸ್ಟ್ರಿಯನ್ ಪಾದಚಾರಿ, ಬಿಫೋರ್ ಮುಂಚಿತವಾಗಿ, ಫುಟ್ಪಾತ್ಸ್ ಕಾಲುದಾರಿ, ಅಡಲ್ಟ್ ವಯಸ್ಕರು, ರಿಫ್ಲೆಕ್ಟಿವ್ ಪ್ರತಿಫಲಿತ, ಸ್ಟಿಕ್ ಅಂಟಿಸು, ಡ್ರೈವರ್ ವಾಹನ ಚಾಲಕ, ಸಿ ನೋಡು, ಅಲರ್ಟ್ ಹುಷಾರಾಗಿರು, ಡಿಸ್ಟ್ರಾಕ್ಟೆಡ್ ಚಂಚಲವಾದ, ಅವಾಯ್ಡ್ ತಪ್ಪಿಸು, ದೂರವಿರು, ಸೌಂಡ್ಸ್ ಶಬ್ದ. ಅರ್ಥ ಆಯ್ತಾ? ಇವೆಲ್ಲವುಗಳು ಬಿ ಸ್ಮಾರ್ಟ್ ಬಿ ಸೇಫ್ ಈ ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಈ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ. ವಿವರಣೆಯನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸರಿನಾ? ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.